ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಕೆ ಶಿವಕುಮಾರ್ ವಾರ್ನಿಂಗ್ ಕಾಲ್. ಯತೀಂದ್ರಗೆ ಈಗ ಮಾರ್ಮಿಕ ಗುನ್ನ ಅಂತ ಹೇಳ್ತಾ ಇದ್ದಾರೆ. ಯತೀಂದ್ರಗೆ ಡಿಕೆ ಶಿವಕುಮಾರ್ ಸ್ಟ್ರಾಂಗ್ ಸಂದೇಶವನ್ನ ಕೊಡ್ತಾರೆ. ಸಿಎಲ್ಪಿಯಲ್ಲಿ ರಣರಂಗವೋ ಸುಮ್ಮನಾಗುವ ತಂತ್ರವೋ, ಪದೇ ಪದೇ ಮಾತನಾಡುವ ಯತೀಂದ್ರಗೆ ವಾರ್ನ್ ಅನ್ನ ಮಾಡ್ತಾರೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಪ್ರಸ್ತಾಪ ಆಗುತ್ತಾ? ಕಾಂಗ್ರೆಸ್ನಲ್ಲಿ ಈಗ ಸಿಎಂ ಕುರ್ಚಿ ಕದನ ಮುಗಿತಾ ಇಲ್ಲ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಈಗ ಎರಡೂ ಕಡೆಯಿಂದಲೂ ಆಕ್ಸಮರ ಸಾಧ್ಯತೆ ಇದೆ. ಯಾವ ಅನುಮಾನನೂ ಬೇಕಾಗಿಲ್ಲ ಅದಕ್ಕೆ. ಹಾಗಾಗಿ ಈಗ ಯಾವ ರೀತಿಯಾದಂಥ ಮೆಸೇಜ್ನ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾರೆ ಅನ್ನೋದನ್ನ ನೋಡಬೇಕಿದೆ. ಪರಿಷತ್ ಸದಸ್ಯರಾಗಿದ್ದ ಡಾಕ್ಟರ್ ಯತೀಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಶಾಸಕಾಂಗ ಪಕ್ಷದ ಸಭೆ ಇದೆ. ಸಹಜವಾಗಿ ಒಂದು ರೀತಿಯ ಸಣ್ಣ ಗೊಂದಲ ಆಗಿತ್ತಲ್ಲ ಸರ್, ಅದು ಮುಗಿದ ನಂತರದಲ್ಲಿ ನಡೆಯುತ್ತಿರುವಂತಹ ಮೊದಲ ಶಾಸಕಾಂಗ ಪಕ್ಷದ ಸಭೆ ಸರ್ ಇವತ್ತು. ಹೌದು, ಶಾಸಕಾಂಗ ಪಕ್ಷ ಸಭೆ ಯಾವಾಗಲೂ ಕೂಡ ಅಧಿವೇಶನ ನಡಿಬೇಕಾದ್ರೆ ಮಾಡೇ ಮಾಡ್ತಾರೆ. ಅಧಿವೇಶನ ಸಮಯದಲ್ಲಿ ಏನು CLP ಮೀಟಿಂಗ್ ಮಾಡ್ತಾರೆ, ಅದರೊಳಗೆ ಯೂಶಲಿ ಸೆಷನ್ನಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು, ವಿರೋಧ ಪಕ್ಷದವ್ರು ಏನಾದರೂ ಅಟ್ಯಾಕ್ ಮಾಡಿದ್ರೆ ಅದನ್ನು ನಾವು ಹೇಗೆ ಎದುರಿಸಬೇಕು, ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅಲ್ಲ, ಸಿಎಂ ಮತ್ತು DCM ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರದ ಮೊದಲ ಸಭೆ ಸರ್. ಆದರೂ ಕೂಡ CLP ಮೀಟಿಂಗಲ್ಲಿ, ಅಧಿವೇಶನ ಸಮಯದ CLP ಮೀಟಿಂಗ್ನಲ್ಲಿ ವಾಡಿಕೆಯಾಗಿ ಯಾವ್ಯಾವ ವಿಷಯಗಳು ಚರ್ಚೆ ಆಗ್ತೋ ಅದೇ ಚರ್ಚೆ. ಸರ್, ಏನಾದ್ರು ಒಂದು ಕ್ಲಾರಿಫಿಕೇಶನ್ ಕೊಡಬಹುದು ಸರ್ ಸಿಎಂ ಮತ್ತೆ DCM ವಿಷಯವಾಗಿ? ಸರ್, ನಿನ್ನೆ ತಾವು ಮಾತಾಡಿದ ವಿಚಾರ ಪ್ರಸ್ತಾಪ ಮಾಡ್ತೀವಿ ಅಂತ ಕೆಲವು ಶಾಸಕರು ಹೇಳಬೇಕು ಹೇಳಾಗಿದೆ, ಮತ್ತೆ ಅದಕ್ಕೆ ಅದ್ರ ವಿಚಾರ ಮತ್ತೆ ಇನ್ನೇನು ಹೇಳೋದಿಲ್ಲ. ಅಲ್ಲ, ಅದನ್ನು ಪ್ರಸ್ತಾಪ ಮಾಡ್ತಾರೆ ಕೆಲವು ಶಾಸಕರು. ಮಾಡಿದ್ರೆ ಮಾಡ್ಲಿ, ನೋಡ್ಕೊಂಡು. ಓಕೆ, ಇದು ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಯತೀಂದ್ರ ಅವ್ರು ಹೇಳ್ತಾ ಇರುವಂತ ಮಾತು. ಅಂದ್ರೆ ನಿನ್ನೆ ಹೇಳಿದ್ದೀನಿ, ಮತ್ತೆ ಆ ವಿಚಾರ ಪ್ರಸ್ತಾಪ ಮಾಡಲ್ಲ ಅಂತ. ಅದೇ ಶಾಸಕಾಂಗ ಪಕ್ಷ ಸಭೆ ಪ್ರತಿ ಬಾರಿ ಅಂತ ಇವರ ನಡೀತೆ ಅನ್ನೋದು ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಳಗಾವಿ. ಯಾವಾಗಲೂ ನಮ್ಮದು ತಿಳಿಯಿದೆ. ನಾನು ಚೀಫ್ ಮಿನಿಸ್ಟ್ರಲ್ಲಿ ಯಾವ ಥರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು, ಯಾವ ಕರೀತಾರೆ ಅನ್ನೋದು ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಖಂಡಿತ ಮಾತಾಡೋಣ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ಸಹಜವಾಗಿ ಡಿ ಕೆ ಶಿವಕುಮಾರ್ ಬಣದಲ್ಲಿರುವಂಥ ಶಾಸಕರು ಕೇಳ್ತಾ ಇರುವಂಥದ್ದು ಏನು, ನಾವು ಏನಾದರೂ ಮಾತನಾಡಿದಾಗ ನಮಗೆ ನೋಟಿಸನ್ನು ಕೊಟ್ರಿ, ಉತ್ತರವನ್ನು ಕೇಳಿದ್ರಿ. ಯತೀಂದ್ರ ಅವ್ರಿಗೆ ಯಾವ ಪೊಸಿಷನ್ ಇದೆ? ಮುಖ್ಯಮಂತ್ರಿಯ ಮಗ ಅನ್ನೋದು ಹೊರತುಪಡಿಸಿದರೆ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಅವ್ರು ನಮ್ಮ ಥರನೇ ಶಾಸಕರು, ಒಬ್ಬ ವಿಧಾನ ಪರಿಷತ್ ಸದಸ್ಯರು ಅಷ್ಟೇ. ಅವ್ರಿಗೆ ಯಾಕೆ ನೋಟಿಸ್ ಇಲ್ಲ? ಅವರು ಸಿದ್ದರಾಮಯ್ಯನವರ ಮಗ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಯಾವುದೇ ರೀತಿಯಾದಂಥ ಮಾತನಾಡಿದರೂ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂಥ ನೋಟಿಸನ್ನು ಕೊಡಲ್ವಾ ಅಂತ ಕೇಳ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಈಗ ಡಿ ಕೆ ಶಿವಕುಮಾರ್ ಅವರು CLP ಸಭೆಯಲ್ಲಿ ಕೇಳುವಂಥ ಸಾಧ್ಯತೆ ಇದೆಯಾ? ರಣಾಂಗಣವಾಗುತ್ತಾ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ನಾಯಕತ್ವದ ಸ್ಥಾನದಲ್ಲಿರ್ತಕ್ಕಂಥವ್ರು ಈ ವಿಚಾರವನ್ನು ಅವರೇ ಆಗಿದ್ದವರು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಜಾಣ ನಡೆಯನ್ನೇ ಈ ಒಂದು CLP ಸಭೆಯಲ್ಲಿ ತೋರ್ತಾರೆ. ಅಂದರೆ ಒಂದು ವೇಳೆ ಏನಾದರೂ ಗದ್ದಲಗಳು ಈ ಸಂದರ್ಭದಲ್ಲಿ ಉಂಟಾದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಮಧ್ಯಪ್ರವೇಶ ಮಾಡಿ ಅದನ್ನು ತಿಳಿಗೊಳಿಸುವಂತಹ ಕೆಲಸವನ್ನು CLP ಸಭೆಯಲ್ಲಿ ಮಾಡಬಹುದು. ಹಾಗಾಗಿ ಯತೀಂದ್ರ ಅವರ ಹೇಳಿಕೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಪ್ರಸ್ತಾಪ ಮಾಡಿ ಒಂದು ರೀತಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಗದ್ದಲನ ಏರ್ಪಾಡು ಮಾಡುವಂಥದ್ದು ಕೂಡ ಕಡಿಮೆ. ಆದರೆ ಪ್ರಮುಖವಾಗಿ ಈ ಯತೀಂದ್ರ ಅವರು ಪದೇ ಪದೇ ಹೇಳಿಕೆ ಕೊಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹಿರಂಗವಾಗಿ ಕೂಡ ಕೆಲವರು ಯತೀಂದ್ರ ವಿರುದ್ಧ ಈಗಾಗಲೇ ವಾಗ್ದಾಳಿ ನಡೆಸಿದ್ದಾರೆ. ಹಾಗಾಗಿ ಅದಕ್ಕೆ ಆ ಒಂದು ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಗೇರಿಲಾ ಮಾದರಿ ಅಟ್ಯಾಕ್ ಮಾಡ್ತಾರಾ, ಅಂದರೆ ಇದ್ದಕ್ಕಿದ್ದಂತೆ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರಂತ. ಯಾಕೆಂದರೆ ನಿನ್ನೆ ಗಣಿಗ ರವಿಯವರು ಕೂಡ ಇದೇ ಮಾತನ್ನು ಹೇಳಿದರು, ಆಲ್ ದಿ ಬೆಸ್ಟ್ ಯತೀಂದ್ರ ಅಂತ ಹೇಳೋದ್ರ ಜೊತೆಗೆ ನಾವು ಆ ವಿಚಾರವನ್ನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೇವೆ ಅಂತ. ಇವತ್ತು ಇಕ್ಬಾಲ್ ಹುಸೇನ್ ಅವರು ಬಹಿರಂಗವಾಗಿ ಮಾತನಾಡಿದ್ದಾರೆ. ಅಂದರೆ ವರಿಷ್ಠರ ಕೆಲಸವನ್ನು ಯತೀಂದ್ರ ಮಾಡಬಾರ್ದು ಅಂತೇಳಿ ಖಡಕ್ಕಾಗಿಯೇ ಮುಖ್ಯಮಂತ್ರಿ ಪುತ್ರನಾದರೂ ಕೂಡ ಅದಕ್ಕೆ ಕೇರ್ ಮಾಡದೇ ಆ ಒಂದು ಪ್ರಸ್ತಾಪವನ್ನು ಮಾಡಿದ್ದಾರೆ ಇಕ್ಬಾಲ್ ಹುಸೇನ್ ಅವರು. ಜೊತೆಗೆ ಬೇಳೂರು ಗೋಪಾಲಕೃಷ್ಣ ಹೇಳ್ತಾರೆ, ಅಂದರೆ ಎಲ್ಲ ಒಂದು ಕಡೆ ಅವರಿಬ್ಬರು ಚೆನ್ನಾಗಿದ್ದ ಮೇಲೆ ಅದಕ್ಕೆ ಒಂದು ರೀತಿಯಲ್ಲಿ ತುಪ್ಪ ಸುರಿಯುವಂಥ ಕೆಲಸವನ್ನು ಯಾಕೆ ಮಾಡಬೇಕು, ಬೆಂಕಿ ಹಚ್ಚುವಂಥ ಕೆಲಸವನ್ನು ಯಾಕೆ ಮಾಡಬೇಕು, ಚಟ ಇದ್ರೆ ತೀರಿಸ್ಕೊಳ್ಳಿ ಬೇರೆ ರೀತಿಯಲ್ಲಿ ಅನ್ನೋದನ್ನು ಕೂಡ ಅವರು ಒಂದು ರೀತಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಹಾಗಾಗಿ ಸಹಜವಾಗಿ ಬಹಿರಂಗವಾಗಿ ಒತ್ತಿಕೊಂಡಿರ್ತಕ್ಕಂಥ ಈ ಕಿಡಿ ಆ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒತ್ತಿಕೊಟ್ರೆ ನಿಜಕ್ಕೂ ಕೂಡ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆ ರಣರಂಗಣ ಆಗೇ ಆಗುತ್ತೆ. ಯಾಕೆಂದರೆ ಎರಡು ಕಡೆಯಿಂದಲೂ ಕೂಡ ಒಂದು ರೀತಿಯಲ್ಲಿ ಮಾತಿಗೆ ಮಾತು ಬೆಳೆಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಅದಕ್ಕೆ ಸೇತುವೆಯಾಗಿ ಅದೆಲ್ಲವನ್ನು ಕೂಡ ಸ್ಟಾಪ್ ಮಾಡಬೇಕಾದಂಥ ಕರ್ತವ್ಯ CM ಮತ್ತು DCM ಇಬ್ಬರ ಮೇಲೂ ಕೂಡ ಇದೆ.
ಯಾಕೆಂದ್ರೆ ಈ ಒಂದು ಶಾಸಕಾಂಗ ಪಕ್ಷದ ಸಭೆಯ ವಿಶೇಷತೆ ಏನಂದ್ರೆ ಹೈಕಮಾಂಡ್ಗೂ ಕೂಡ ಮಾಹಿತಿಯನ್ನು ರವಾನಿಸಬಹುದು. ಅಂದ್ರೆ ಈ ಶಾಸಕಾಂಗ ಪಕ್ಷದ ಸಭೆ ನಾವು ಈ ಅಧಿವೇಶನಕ್ಕೋಸ್ಕರ ನಾವು ಕರೆದಿದ್ವಿ, ಇಂತಹ ಸನ್ನಿವೇಶದಲ್ಲಿ ನಾಯಕತ್ವ ವಿಚಾರಕ್ಕಾಗಿ ಈ ರೀತಿಯ ಪ್ರಶ್ನಾವಳಿ ಎದ್ದಿದೆ ಅಂತಲೂ ಕೂಡ ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ ಮಾಹಿತಿ ಹೋಗ್ಬೋದು. ಆ ಕಾರಣಗಳಿಗೋಸ್ಕರವೇ ಕೆಲ ಶಾಸಕರು ಆತಂಕದಿಂದಲೇ ಇದ್ರು, ಮೌನವಾಗಿದ್ರು ಕೂಡ ಕೆಲವರಂತೂ ಯತೀಂದ್ರ ಹೇಳಿಕೆನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಆ ವಿಚಾರವನ್ನು ಪ್ರಸ್ತಾಪ ಮಾಡೋಕೆ ಹೊರಡ್ತಾರೆ ಅಂತ ಹೇಳಲಾಗ್ತದೆ. ಹಾಗಾಗಿ ಇದಕ್ಕೆ ಸಿಎಂ ಮತ್ತೆ DCM ಎಷ್ಟರ ಮಟ್ಟಿಗೆ ತಡೆ ಆಗ್ತಾರೆ, ಬ್ರೇಕ್ ಆಗ್ತಾರೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಜೊತೆಗೆ ಹೈಕಮಾಂಡ್ ಹೇಳೋ ತನಕ ನೀವೆಲ್ಲ ಸುಮ್ನೀರಿ ಅನ್ನೋ ಸಂದೇಶವನ್ನು ಎಷ್ಟರ ಮಟ್ಟಿಗೆ ಕಠಿಣವಾಗಿ ಕೊಡ್ತಾರೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಕಾರಣ ಹಗ್ಗ ಜಗ್ಗಾಟಗಳು. ಇಲ್ಲಿಯವರೆಗೂ ಸೈಲೆಂಟ್ ಆಗಿರುವಂಥವ್ರಿಗೆ ವೈಲೆಂಟ್ ಆಗ್ತಾರಾ ಅಂತ.